ತಮ್ಮ ಕ್ಷೇತ್ರದಲ್ಲಿ ತಮ್ಮ ಅಂದರೆ ಇಟ್ ಮೀನ್ಸ್ ಅದ್ರ ಹೆಡ್ ಅವರೇ. ಧರ್ಮಸ್ಥಳದ ಹೆಡ್ ಯಾರಪ್ಪ? ಹೆಗ್ಗಡೆಯವರು. ಅವರ ಅಡಿಯಲ್ಲಿ ನಡೆದ ಎಲ್ಲ ದುರ್ಘಟನೆಗಳು, ಸಾವಾಗಿರ್ಬೋದು, ಹೆಣಗಳ ಸಿಗ್ತಾ ಇರೋದಾಗಿರ್ಬೋದು, ಅಸ್ಥಿಪಂಜರಗಳು ಸಿಗ್ತಾ ಆಗಿರ್ಬೋದು, ವೇದವಲ್ಲಿಯ ಕೇಸ್ ಆಗಿರ್ಬೋದು, ಪದ್ಮಲತಾಳ ಕೇಸ್ ಆಗಿರ್ಬೋದು, ಸೌಜನ್ಯ ಕೇಸ್ ಆಗಿರ್ಬೋದು, ಮಾವುತನ ಸಾವಿನ ಕೇಸ್ ಆಗಿರ್ಬೋದು, ಅವನ ತಂಗಿಯ ಸಾವಿನ ಕೇಸ್ ಆಗಿರ್ಬೋದು, ಅಥವಾ ಭೂಮಿನ ಕಳ್ಕೊಂಡಂಥ ಅನೇಕ ಜನರ ಅಲ್ಲಿಯ ರೈತರ, ಬಡ ರೈತರ ಬಗ್ಗೆ ಆಗಿರ್ಬೋದು, ಎಲ್ಲೂ ಲವಲೇಶ ತನ್ನಿಂದ ತಪ್ಪಾಗಿದೆ ಅನ್ನುವಂಥ ಭಾವ ಅಲ್ಲೆಲ್ಲೂ ಕಾಣಲಿಲ್ಲ ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ವಿಶೇಷವಾದ ಮತ್ತು ನೋವಿನ ಸಂಗತಿ ಅಂತ. ಒಬ್ಬ ಮಾನವೀಯ, ಒಬ್ಬ ವ್ಯಕ್ತಿತ್ವದ ದೊಡ್ಡ ವ್ಯಕ್ತಿಯಾಗಿ ಕಾಣಬೇಕಾದಂಥ ಹೆಗ್ಗಡೆಯವರು ಧರ್ಮದ ಮುಖವಾಡವನ್ನು ಮುಂದೆ ತಂದಿಟ್ಟು ಅದನ್ನು ತಪ್ಪಿಸ್ಕೊಳ್ತಾ ಇದ್ದಾರೇನೋ ಅನ್ನೋಂಥ ಭಾವಗಳು ಬರ್ತಾಯಿದ್ವು. ಅದೇನೋ ಇರಲಿ, ಹೆಗ್ಗಡೆಯವರು ಮಾತ್ರ SITನ ಸ್ವಾಗತ ಮಾಡೋ ಜೊತೆಗೆ ಅದು ಸತ್ಯವನ್ನು ಹೊರಗೆ ತರ್ತದ ಅನ್ನುವಂಥ ಮಾತನ್ನು ಮಾತಾಡಿದರು. ಅದ್ರ ಜೊತೆಗೆ ಇಲ್ಲೇ ತಮ್ಮನ್ನು ತಾವ ಒಂದು ರೀತಿ ಬೆನ್ನು ಚಪ್ಪರಿಸ್ಕೊಳ್ಳೋ ಕೆಲಸ ಆಗಿರ್ಬೋದು, ಇಲ್ಲ ನಮ್ಮ ವೈರಿಗಳು ಅನ್ನುವಂಗೆ ಅಥವಾ ನಮ್ಮ ಎದುರಾಳಿಗಳು ನಮಗೆ ಆಗದಂಥವ್ರು ಏನೇನೋ ಮಾತಾಡುವಂಥದ್ದು ಯಾಕಪ್ಪ ಅಂತ ನಂಗೆ ತಿಳಿತಾ ಇಲ್ಲ ಅನ್ನುವಂಥ ಮಾತು ಕೇಳಿದಾಗ ಇವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಳಿದು ಮಾತಾಡ್ತಾ ಇದ್ದಾರೋ ತಿಳಿಲಾರ್ದ ಮಾತಾಡ್ತಾ ಇದ್ದಾರೋ ಅಂತ ಇಷ್ಟೆಲ್ಲ ಘಟನೆಗಳಾದರೂ ಸಹ ಇದ್ರ ಬಗ್ಗೆ ಏನೂ ನಡೆದೇ ಇಲ್ಲ, ನನ್ನ ತಪ್ಪಲ್ಲ, ನನಗೆ ಗೊತ್ತಿಲ್ಲ, ನಾನು ಬೇರೆ ಅದು ಬೇರೆ ಅನ್ನುವಂಥ ಮಾತುಗಳು ಅವರು ಬೇರೆ ಅನ್ನುವಂಥ ಒಂದು ಅಂಬೋಣದ ವಿಚಾರಗಳು ಹೊರ ಬಂದಾಗ ಸಹಜವಾಗಿ ಯಾರಿಗಾದ್ರು